ಸುಮಾರು ದಿನ ಆಗಿತ್ತು ಶಿವಮೊಗ್ಗಕ್ಕೆ ಹೋಗೋಣ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಸ್ವಲ್ಪ ರೆಸ್ಟ್ ಮಾಡಿದಾಗತ್ತೆ ಅಂತೇಳಿ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಫುಲ್ ರೈಡಿಂಗ್ ಕಿಟ್ ಹಾಕ್ಕೊಂಡು ರೆಡಿಯಾಗಿ ಬೇಬಿನ ಎತ್ಕೊಂಡು ವೈಟ್ ಫೀಲ್ಡಿಂದ ಹೊರಡ್ತಾ ಗಾಡೀಲಿ ಆಲ್ರೆಡಿ ಪೆಟ್ರೋಲ್ ಮುಗಿದೋಗಿತ್ತು ಅಂಥೇಳಿ ಫುಲ್ ಟ್ಯಾಂಕ್ ಪೆಟ್ರೋಲ್ನ ಹಾಕಿಸ್ಕೊಂಡು ಬೇಬಿನ ನಿಲ್ಸ್ಕೊಂಡು ಆಹಾ ಅವಳು ಅಂದಾಚಂದ ನೋಡ್ತಾ ಕಳೆದೋಗಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಬೆಂಗಳೂರು ಬಿಟ್ಟು ಹೊರಗಡೆ ಬರೋಷ್ಟರಲ್ಲಿ ಆಲ್ರೆಡಿ 7:30 ಆಗೋಗಿತ್ತು. ಹೈವೇಲೆ ಆಗಿ ಬರ್ತಾ ಎಲ್ಲಾದರೂ ಒಂದು ಕಡೆ ಒಳ್ಳೆ ತಿಂಡಿ ತಿನ್ಕೊಳ್ಳೋಣ ಅಂತೇಳಿ ನೋಡ್ತಾ ಇರಬೇಕಾದ್ರೆ ಉಡುಪಿ ಹೋಟೆಲ್ ಸಿಕ್ತು. ಉಡುಪಿ ಹೋಟೆಲಲ್ಲಿ ಒಂದು ಪ್ಲೇಟ್ ಇಡ್ಲಿ ವಡೆನ ಆರ್ಡ್ರ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಮತ್ತೆ ಇಡ್ಲಿ ವಡೆನ ತಿನ್ಕೊಂಡು ಬಿಲ್ ನೋಡಿದ್ರೆ 95 ರೂಪಾಯಿ ಒಂದು ಪ್ಲೇಟ್ ಇಡ್ಲಿ ವಡೆ ಸಾಂಬಾರು ತಿನ್ಕೊಂಡು ಮುಂದೆ ಬಂದ್ಬಿಟ್ಟು ಗಾಡಿನ ಸೈಡ್ಗೆ ಹಾಕ್ಕೊಂಡು ಒಂದು ಚಹಾ ಕುಡ್ಕೊಂಡು ಮತ್ತೆ ರೈಡನ್ನು ಕಂಟಿನ್ಯೂ ಮಾಡಿದೆ. ಹೈವೇ ಪೂರ್ತಿ ಏನು ಖಾಲಿ ಇದೆಯಲ್ಲ ಅಂತೇಳಿ ನೋಡ್ತಾ ಬರ್ತಾ ಇದ್ದೆ. ಆಮೇಲೆ ಗೊತ್ತಾಯಿತು ಹೈವೇ ಇನ್ನೂ ಓಪನ್ನೇ ಆಗಿರಲಿಲ್ಲ ಅಂತೇಳಿ. ಬ್ಯಾಂಗ್ಳೂರ್ ಟು ಶಿವಮೊಗ್ಗ ಹೈವೇ ಏನು ರೆಡಿ ಆಗ್ತಾಯಿದ್ದು, ತುಂಬ ಚೆನ್ನಾಗಿದೆ, ಇನ್ನು ಓಪನ್ ಆಗಿಲ್ಲ, ಮಧ್ಯದಲ್ಲಿ ರೋಡ್ ಕೆಟ್ಟೋಗಿದೆ. ಹಂಗೂ ಹಿಂಗೂ ಮಧ್ಯಾಹ್ನ 1:30 ಅಷ್ಟೊತ್ತಿಗೆ ಇನ್ನೇನು ಶಿವಮೊಗ್ಗನೂ ರೀಚ್ ಆಗೇಬಿಟ್ಟೆ. ಶಿವಮೊಗ್ಗದಲ್ಲಿ ಮನೆ ಹತ್ರ ಹೋಗ್ತಾ ಇದ್ದಂಗೆ ನನ್ನ ತಂಗಿ ವೆಯ್ಟ್ ಮಾಡ್ತಾ ಇದ್ಲು ನನಗೋಸ್ಕರ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದು ಮಣ ಮೇಕಪ್ ಮಾಡ್ಕೊಂಡು ಲಗೇಜ್ ಎಲ್ಲ ತೆಗೆದಿಟ್ಬಿಟ್ಟು ನನ್ನ ತಂಗಿನ ಕರ್ಕೊಂಡು ಏನಾದರೂ ತಿನ್ಕೊಂಬರೋಣ ಅಂತ ಹೊರಗಡೆ ಹೋಗ್ತಾ ಇದ್ವಿ. ಎಲ್ಲಿಗೆ ಹೋಗೋದು ಅಂತ ಕನ್ಫ್ಯೂಷನ್ ಆಗಿದ್ದಾಗ ಕೊನೆಗೆ ನಮ್ಮ ತಲೆಗೆ ಬಂದಿದ್ದೆ ನಮ್ಮ ರೆಗ್ಯುಲರ್ ಸ್ಪಾಟ್ ಅದು ಮಂಡ್ಗದ್ದೆಗೆ ಹೋಗೋಣ ಅಂತೇಳಿ. ಜೊತೆಯಾಗಿ ಹುಟ್ಟಲಿಲ್ಲ ನನಗಂತೂ ನೀನೇ ಎಲ್ಲ. ಕೆಲಸ ಮಾಡೋದಕ್ಕೆ ಅಂತ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ವಾಪಸ್ಸು ಶಿವಮೊಗ್ಗ ಬಂದಾಗ ಅದರಲ್ಲೂ ನಮ್ಮ ಶಿವಮೊಗ್ಗ ಟು ತೀರ್ಥಹಳ್ಳಿ ರೋಡಲ್ಲಿ ಓಡಾಡಬೇಕಾದ್ರೆ ಅಲ್ಲಿ ಸಿಗೋವಂಥ ಆನಂದ ಇದೆಯಲ್ಲ, ಅದು ಹೇಳ್ಕೊಳ್ಳೋದಕ್ಕಾಗಲ್ಲ ಕಣ್ರಿ. ಸ್ವರ್ಗದಲ್ಲಿ ತೇಲಾಡ್ದಷ್ಟು ಖುಷಿ ಕೊಡುತ್ತೆ. ಇದೇ ರೋಡಲ್ಲಿ ಹಿಂಗೆ ಮುಂದೆ ಹೋದರೆ ಗಾಜನೂರಿಂದ ಮುಂದೆ ಮಂಡ್ಗದ್ದೆ ಅಂತ ಸಿಗುತ್ತೆ. ಮಂಡ್ಗದ್ದೆ ಸಕ್ಕರೆಬೈಲು ಎಲಿಫೆಂಟ್ ಕ್ಯಾಂಪ್ ಎದುರುಗಡೆನೆ ಪ್ರಕೃತಿ ಹೋಟೆಲ್ ಅಂತೇಳಿ. ಈ ಹೋಟೆಲಿಗೆ ಬಂದುಬಿಟ್ಟು 1-2 ಪ್ಲೇಟ್ ಫಿಶ್ಶು ಮತ್ತು ಒಂದು ಚಿಕನ್ ಫ್ರೈಡ್ ರೈಸ್ನ ಆರ್ಡ್ರ್ ಮಾಡಿದ್ವಿ. ಫಿಶ್ ಅಂತೂ ಸ್ಪೈಸಿಯಾಗಿ ಸಖತ್ತಾಗಿತ್ತು. ಇನ್ನು ಮೇಲ್ಗಡೆ ನಿಂಬೆಹಣ್ಣು ಇಟ್ಕೊಂಡು ಕೊಡೋ ಗ್ರೀನ್ ಚಟ್ನಿ ಜೊತೆ ತಿಂತಾಯಿದ್ರೆ ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಚಿಕನ್ ಫ್ರೈಡ್ ರೈಸ್ ಆಲ್ರೆಡಿ ಸ್ವಲ್ಪ ತಣ್ಣಗಾಗಿ ಹೋಗ್ಬಿಟ್ಟಿತ್ತು, ಆದರೂ ಪರವಾಗಿಲ್ಲ ಅಂತೇಳಿ ಇಬ್ಬರೂ ಸೇರಿಕೊಂಡು ಖಾಲಿ ಮಾಡಿಬಿಟ್ಟು ಶಿವಮೊಗ್ಗಕ್ಕೆ ಬಂದ್ಬಿಡೋಣ ಅಂತೇಳಿ ರಿಟರ್ನ್ ವಾಪಸ್ ಬಂದು ಮನೆ ಹತ್ರ ಗಾಡಿನ ನಿಲ್ಲಿಸ್ಬಿಟ್ಟು ಬೇಬಿಗೆ ರೆಸ್ಟ್ ಕೊಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಮಲ್ಕೊಳ್ಳೋಣ ಅಂತೇಳಿ ಹೊರಟ್ಬಿಟ್ಟೆ. ಮತ್ತೆ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ. ವಿಡಿಯೋನ ವೀಕ್ಷಿಸ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ಮತ್ತು ನನ್ನ ಮುಂದಿನ ವೀಡಿಯೋಗಳನ್ನು ನೋಡಲು ದಯವಿಟ್ಟು ನನ್ನ ಅಕೌಂಟನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.